ನಮಸ್ತೆ ಎಲ್ರಿಗೂ. ಇವತ್ತು ನಾನು ಒಂದು ಫ್ರೀ ಕೋರ್ಸ್ ಹೇಗೆ ತಗೊಳ್ಳೋದು ಅಂತ ಮಾಹಿತಿ ಕೊಡೋಕ್ಕೆ ಬಂದೆ. ಇದರಲ್ಲಿ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅವರು ಫ್ರೀ ಸರ್ಟಿಫಿಕೇಟ್ ಕೋರ್ಸ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ಹೇಗೆ ತಗೊಳ್ಳೋದು ಅನ್ನೋದನ್ನ ನಾನು ಹೇಳ್ತೀನಿ. ಫಸ್ಟ್ ಗೂಗಲ್ಗೆ ಹೋಗಿ ಡಿ ಪಿ ಆ್ಯಕ್ಟ್ ಅಂತ ಸರ್ಚ್ ಬಾರಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಕೆಳಗಡೆ ಹೋದರೆ DPDPA.com ಅನ್ನೋ ವೆಬ್ಸೈಟ್ ಓಪನ್ ಮಾಡಬೇಕು. ಇದರಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಡೇಟಾ ಪ್ರೊಟೆಕ್ಷನ್ ಬಗ್ಗೆ ಇರುತ್ತೆ. ಸೊ ರೈಟ್ ಹ್ಯಾಂಡ್ ಕಾರ್ನರಲ್ಲಿ 3 ಲೈನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಅನ್ನೋದಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಸರ್ಟಿಫಿಕೇಟ್ ಹೇಗೆ ತೊಗೊಳೋದು ಅನ್ನೋ ಮಾಹಿತಿ ಇದರಲ್ಲಿದೆ. ಸೊ ಸರ್ಟಿಫಿಕೇಟ್ ಬೇಕು ಅಂದರೆ 6 ಮಾಡ್ಯೂಲ್ಸ್ ಇರುತ್ತೆ. ಆ 6 ಮಾಡ್ಯೂಲ್ಸ್ ಕಂಪ್ಲೀಟ್ ಮಾಡಬೇಕು. ಅದನ್ನು ಕಂಪ್ಲೀಟ್ ಮಾಡೋಕ್ಕೆ 200+ ಮಿನಿಟ್ಸ್ ಬೇಕಾಗ್ಬೋದು. ಆ್ಯಂಡ್ ಅದನ್ನು ಅಟ್ ದ ಎಂಡ್ 90 ಕ್ವೆಶನ್ಸ್ ಇರೋ ಎಕ್ಸಾಮ್ನ ತೊಗೋಬೇಕು. ಅದರಲ್ಲಿ 120 ಮಿನಿಟ್ಸಲ್ಲಿ ಈ 90 ಕ್ವೆಶನ್ಸ್ನ ಆನ್ಸರ್ ಮಾಡಬೇಕು. ಆ್ಯಂಡ್ ಸರ್ಟಿಫಿಕೇಟ್ ಬೇಕು ಅಂದರೆ ಮಿನಿಮಮ್ 85% ಸ್ಕೋರ್ ಮಾಡಬೇಕು. ಸೊ ಈಗ ಹೊಸ್ದಾಗಿ ಆ್ಯಡ್ ಆಗಿರೋದೇನು ಅಂದರೆ ಮಾಡ್ಯೂಲ್ 5 ಆ್ಯಂಡ್ ಮಾಡ್ಯೂಲ್ 6. ಇದರಲ್ಲಿ ಏನೇನಿರುತ್ತೆ ಅನ್ನೋದನ್ನು ಮುಂದೆ ತಿಳ್ಕೊಳ್ಳೋಣ. ಆ್ಯಂಡ್ ಇನ್ನು ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಎಲ್ಲ ಇದರಲ್ಲೇ ಕೊಟ್ಟಿರ್ತಾರೆ. ಕೆಳಗೆ ಹೋದರೆ ಲರ್ನಿಂಗ್ ಮಾಡ್ಯೂಲ್ಸ್ ಅಂತ ಇರುತ್ತೆ. ಅದರಲ್ಲಿ ಟೋಟಲ್ 6 ಮಾಡ್ಯೂಲ್ಸ್ ಇರುತ್ತೆ. ಮಾಡ್ಯೂಲ್ ಹೆಂಗೆ ಓಪನ್ ಮಾಡೋದು ಅಂದರೆ ಸ್ಟಾರ್ಟ್ ಮಾಡ್ಯೂಲ್ 1 ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಪ್ರತಿಯೊಂದು ಮಾಡ್ಯೂಲು ಈ ಥರ ಓಪನ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಕಂಪ್ಲೀಟ್ ನೆಸಸರಿ ಇನ್ಫಾರ್ಮೇಷನ್ಸ್ ಇರುತ್ತೆ. ಅದೇ ಥರ ಮಾಡ್ಯೂಲ್ 2 ಅಲ್ಲಿ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಅನ್ನೋದಿರುತ್ತೆ. ಅದರಲ್ಲಿ ಏನೇನಿದೆ ಅನ್ನೋದನ್ನು ಅಲ್ಲೇ ಬರೆದಿರ್ತಾರೆ. ಸೊ ಮಾಡ್ಯೂಲ್ 3 ಬಂದು ಕಂಪ್ಲೈನ್ಸ್ ಆ್ಯಂಡ್ ಗವರ್ನೆನ್ಸ್. ಇದರಲ್ಲಿ ಸಿಗ್ನಿಫಿಕೆಂಟ್ ಡೇಟಾ, ಫಿಡ್ಯೂಷರಿ, ಡೇಟಾ ಪ್ರೊಟೆಕ್ಷನ್, ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಆ ಥರ ಸಬ್ ಟಾಪಿಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಾಡ್ಯೂಲ್ 4 ಎನ್ಫೋರ್ಸ್ಮೆಂಟ್ ಆ್ಯಂಡ್ ಪೆನಾಲ್ಟೀಸ್. ಇದರಲ್ಲಿ ನಿಮಗೆ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಬಗ್ಗೆ, ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಬಗ್ಗೆ, ಪೆನಾಲ್ಟೀಸ್, ಗ್ರೀವೆನ್ಸ್ ಆ್ಯಂಡ್ ರಿಡ್ರಸಲ್ಸ್, ಇದರ ಎಲ್ಲ ಮಾಹಿತಿನೂ ಪ್ರಾಪರಾಗಿ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಹಾಗೆ DPDPA ಸ್ಕಿಲ್ ಅನ್ನೋದು ರೀಸೆಂಟಾಗಿ ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು ಸ್ಕಿಲ್ಸ್ ಲೈಕ್ ಡೇಟಾ ಮ್ಯಾಪಿಂಗ್ ಮಾಸ್ಟ್ರಿ, ರಿಸ್ಕ್ ಅಸೆಸ್ಮೆಂಟ್, ಈ ಥರ ಕೆಲವೊಂದು ಹೊಸ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. AI ಆ್ಯಂಡ್ DPDPA ಕಂಪ್ಲೈನ್ಸಸ್. ಸೊ ಈಗ AI ಎಲ್ಲ ಕಡೆ ಇರೋದ್ರಿಂದ ಅದು ಆ್ಯಂಡ್ DPDPA ಹೆಂಗೆ ಕಂಪ್ಲೈನ್ಸ್ ಮಾಡೋದು ಅನ್ನೋ ಕಂಪ್ಲೀಟ್ ಮಾಹಿತಿ ಈ ಮಾಡ್ಯೂಲಲ್ಲಿರುತ್ತೆ. ಸೊ ಈಗ 6 ಮಾಡ್ಯೂಲು ಮುಗಿಸಾಯಿತು. ನೆಕ್ಸ್ಟ್ ಹೆಂಗಪ್ಪ ತೊಗೊಳೋದು ಟೆಸ್ಟ್ನ ಅಂದರೆ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ರೆಡಿ ಫಾರ್ ಸರ್ಟಿಫಿಕೇಟ್ ಅನ್ನೋ ಗ್ರೀನ್ ಬಾರ್ ಕಾಣುತ್ತೆ. ಅದಕ್ಕೆ ಮುಂಚೆ ಏನೇನು ಬೇರೆ ಮಿನಿಮಮ್ ಎಲ್ಲ ಬರೆದಿರ್ತಾರೆ. 6 ಮಾಡ್ಯೂಲ್ಸ್ನ ಫಿನಿಷ್ ಮಾಡಿರಬೇಕು, 120 ಮಿನಿಟ್ಸ್ ಇರಬೇಕು, ಇಂಟರ್ನೆಟ್ ಸ್ಟೇಬಲ್ ಆಗಿರಬೇಕು, ಇವೆಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಸೊ ರೆಡಿ ಟು ಸರ್ಟಿಫಿಕೇಟ್ ಅನ್ನೋ ಬಾರ್ ಬಂದಾಗ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಟೋಟಲ್ 90 ಕ್ವೆಶನ್ಸ್ ಇರುತ್ತೆ, 120 ಮಿನಿಟ್ಸ್, 85% ಟು ಪಾಸ್. 85% ಅಂದರೆ ನಾನು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕಪ್ಪ ಅನ್ನೋರಿಗೆ 77 ಮಾರ್ಕ್ಸ್ ನೀವು ಸ್ಕೋರ್ ಮಾಡಿದ್ರೆ ನಿಮಗೆ 85% ಬರುತ್ತೆ. ಸೊ ಹೇಗೆ ಎಕ್ಸಾಮ್ ತೊಗೊಳೋದು ಅನ್ನೋ ನೋಡೋಣ ಬನ್ನಿ. ಸೊ ಸ್ಟಾರ್ಟ್ ಸರ್ಟಿಫಿಕೇಟ್ ಎಕ್ಸಾಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಹೋಗಿ ಹೊಸದಾಗಿ ಓಪನ್ ಆಗುತ್ತೆ. ಹೇಗೆ ಎಕ್ಸಾಮ್ ಎಲ್ಲ ತೊಗೊಳ್ಳೋದು ಅನ್ನೋ ಇನ್ಸ್ಟ್ರಕ್ಷನ್ಸ್ ಇದೆ. ಡ್ಯೂರೇಷನ್ಸ್, ಟೋಟಲ್ ಕ್ವೆಶನ್, ಪಾಸಿಂಗ್ ಸ್ಕೋರ್, ಕ್ವೆಶನ್ ಟೈಪ್, ಕವರೇಜ್, ನ್ಯಾವಿಗೇಷನ್, ಮಾರ್ಕಿಂಗ್, ಸರ್ಟಿಫಿಕೇಟ್ಸ್, ಈ ಎಲ್ಲದ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಸೊ ಕೆಳಗಡೆ ಹೋದರೆ ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ ಅನ್ನೋದನ್ನ ಕೊಡಬೇಕು. ಅದಕ್ಕೆ ಮುಂಚೆ ಇಂಪಾರ್ಟೆಂಟ್ ನೋಟ್ಸ್ ಏನೇನು ಅಂದರೆ ಎಕ್ಸಾಮ್ ಸ್ಟಾರ್ಟ್ ಮಾಡೋದು ಹೇಗೆ, ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ಬ್ರೌಸರ್ನ ರೀಫ್ರೆಶ್ ಮಾಡೋ ಹಾಗಿಲ್ಲ, ಇಂಟರ್ನೆಟ್ ಪ್ರಾಪರ್ ಆಗಿರಬೇಕು, ಎಲ್ಲ ಆನ್ಸರ್ ಮಾಡಿದ್ಮೇಲೆ ಫೈನಲ್ ಸಬ್ಮಿಷನ್ ಮಾಡ್ಬೋದು. ಈಗ ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ನೇಮ್ನ ಫಿಲ್ ಮಾಡ್ತಾಯಿದ್ದೀನಿ. ಹಾಗೆ
ನೀವು ನಿಮ್ಮ ಹೆಸರು ಇಮೇಲ್ ID ಫಿಲ್ ಮಾಡಬೇಕು. ಇದು ಪ್ರಾಪರ್ ಆಗಿರಬೇಕು, ಯಾಕಂದರೆ ಇದೇ ನಿಮ್ಮ ಸರ್ಟಿಫಿಕೇಟಲ್ಲಿ ಬರೋ ನೇಮ್ ಆಗಿರುತ್ತೆ. ನೆಕ್ಸ್ಟ್ ಈ ಥರ 1/99 ಕ್ವೆಶನ್ಸ್ ಇರುತ್ತೆ. ಅಲ್ಲಿ ರೆಡ್ ಬಾರ್ ನೋಡ್ಬೋದು, ಅದೇ ಟೈಮರ್. ಸೊ ಮೇಲೆ ಹೋದರೆ 1 to 90 ಕ್ವೆಶನ್ಸ್ನ ಬ್ಲಾಕಾಗಿ ಕೊಟ್ಟಿದ್ದಾರೆ. ಇದು ನ್ಯಾವಿಗೇಟ್ ಮಾಡುತ್ತೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅಂತ. ಸೊ ಇಲ್ಲಿ ನೋಡಿ, ಫಸ್ಟ್ ಕ್ವೆಶನ್, ಎ ಡೇಟಾ ಫಿಡ್ಯೂಷರಿ ವೈಲೇಟ್ಸ್ ಮಲ್ಟಿಪಲ್ ಪ್ರಾವಿಷನ್ ಇನ್ ಎ ಸಿಂಗಲ್ ಇನ್ಸಿಡೆಂಟ್, ಹೌ ಆರ್ ಪೆನಾಲ್ಟಿ ಡಿಟರ್ಮೈನ್. ಇದು ಕ್ವೆಶನ್. ಇದಕ್ಕೆ ಆನ್ಸರ್ ಏನಾದರೂ ಆಗಿರ್ಬೋದು, ABCD, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದು ಹೆಂಗೆ, ನೆಕ್ಸ್ಟ್ ಬಟನ್ ಒತ್ತೀರ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀರ. ಅದೇ ಥರ ಪ್ರೀವಿಯಸ್ ಹೋಗಬೇಕು ಅಂದರೆ ಪ್ರೀವಿಯಸ್ ಬಟನ್ ಮೇಲೆ ಒತ್ತಿದ್ರೆ ಹಿಂದೆ ಕ್ವೆಶನ್ಗೆ ಹೋಗ್ತೀರ. ಈಗ ಎಲ್ಲ ಕ್ವೆಶನ್ಸ್ನೂ ಆನ್ಸರ್ ಮಾಡಿ ಅಟ್ ದ ಎಂಡ್ ಸಬ್ಮಿಟ್ ಮಾಡಬೇಕು. ಈ ನ್ಯಾವಿಗೇಷನಲ್ಲಿರೋದ್ರ ಪ್ರಕಾರ ಆನ್ಸರ್ ಮಾಡಿರೋದಕ್ಕೆ ಗ್ರೀನ್ ಕಲರ್ ಇರುತ್ತೆ, ಆನ್ಸರ್ ಮಾಡಿಲ್ದಿರೋದು ಇವಾಗ ಪ್ರಸ್ತುತ ನೀವು ಯಾವ ಕ್ವೆಶನಲ್ಲಿದ್ದೀರೋ ಅದು ಬ್ಲೂ ಕಲರಲ್ಲಿರುತ್ತೆ, ಯಾವುದಕ್ಕೆ ನೀವು ಆನ್ಸರ್ ಮಾಡಿರಲ್ವೋ ಅದು ವೈಟ್ ಕಲರಲ್ಲಿ ತೋರಿಸುತ್ತೆ. ಸೊ ಈ ಥರ ಆಗಿರುತ್ತೆ. ಅಟ್ ದ ಎಂಡ್ ಎಲ್ಲ ಕ್ವೆಶನ್ಸ್ನೂ ಆನ್ಸರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೀವು 77 ಮಾರ್ಕ್ಸ್ ಸ್ಕೋರ್ ಮಾಡಿದರೆ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. ಆ್ಯಂಡ್ ಸರ್ಟಿಫಿಕೇಟ್ ಈ ಥರ ಬರುತ್ತೆ. ಈ ಸರ್ಟಿಫಿಕೇಟ್ ನಿಮ್ಮ ಕೆರಿಯರ್ ಅಪ್ಡೇಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದೇ ಥರ ಕೆರಿಯರ್ ಅಪ್ಡೇಟ್ಗೋಸ್ಕರ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಸೊ ಆ ಮಾಹಿತಿ ಎಲ್ಲ ನಿಮಗೆ ತಲುಪಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.